ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಒಂದು ಇಚ್ಛಾಶಕ್ತಿಯಾಗಿ ಮೂಡಿಸಿ ಈವರೆಗೂ ಕೂಡ ಆಚರಣೆ ಮಾಡದೇ ಇರೋದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಹಾಗೆ ಈ ಹಿಂದೆ ಒನಕೆ ಓಬವ್ವ ಜಯಂತಿನೂ ಕೂಡ ಅದೇ ಥರ ಆಗೋಗಿತ್ತು. ಸರ್ಕಾರಗಳನ್ನು ಗಮನ ಸೆಳೆದು ರಾಜ್ಯ ಮಟ್ಟದಲ್ಲಿ ಒನಕೆ ಓಬವ್ವ ಜಯಂತಿಯನ್ನು ಆಚರಣೆ ಮಾಡೋ ಹಾಗೆ ಮಾಡಲಾಗಿದೆ. ಆದರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈಗ ಆಗ್ತಾ ಇಲ್ಲ ಅಂತ ಅಲ್ಲ. ಭಾರತದ ಸಂವಿಧಾನ ಜಾರಿಯಾಗಿ ಭಾರತ ದೇಶ ಸ್ವತಂತ್ರ ಆಗಿ ಏನೆಲ್ಲ ಇಚ್ಛಾಶಕ್ತಿಯಾಗಿ ಹೊರಹೊಮ್ಮಬೇಕಾಗಿತ್ತು ಆ ಸಾಮರ್ಥ್ಯಪೂರ್ಣ ಹೊರಹೊಮ್ಮಿಕೆಯಲ್ಲಿ ಇನ್ಎಫಿಷಿಯನ್ಸಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಈ ಸಂವಿಧಾನದಲ್ಲಿ ಏನು ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ಕೊಟ್ಟಿದೆ, ನಮ್ಮ ಹಕ್ಕು ಉಲ್ಲಂಘನೆ ಆಯಿತು ಅನ್ನೋಂಥ ಹಿನ್ನೆಲೆಯಲ್ಲಿ ಹೋರಾಟಗಳು ರೂಪಿತ ಆಗ್ತಾ ಬರ್ತಾ ಇದ್ದೇವೆ ವಿನಃ ನಾವು ಭಾರತದ ಪ್ರಜೆಗಳು ಕರ್ತವ್ಯವನ್ನು ಮಾಡಬೇಕು, ರಾಷ್ಟ್ರದ ಅಭಿವೃದ್ಧಿಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು, ಇದು ನಾನು ಭಾರತದ ಪ್ರಜೆಯಾಗಿ ನನ್ನ ಕರ್ತವ್ಯ ಅನ್ನೋ ಮಟ್ಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಭಾರತದ ಸಂವಿಧಾನವನ್ನು ಜನಸಾಮಾನ್ಯರಿಗೆ ತಲುಪಿಸದೇ ಇರತಕ್ಕಂಥ ಒಂದು ಲೋಪದೋಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಬಾಬಾ ಸಾಹೇಬ್ ಅಂಬೇಡ್ಕರು ಭಾರತದ ಸಂವಿಧಾನ ಇವತ್ತು ಯಾವುದೋ ಒಂದು ಜಾತಿಯರಿಗೆ ಮಾತ್ರ ಸೀಮಿತ ಆಗಿದೆ, ಯಾರೋ ಒಂದು ಧರ್ಮದವರಿಗೆ ಮಾತ್ರ ಸೀಮಿತ ಆಗಿದೆ, ಯಾರೋ ಒಬ್ಬರ ಕೆಲವರ ಅಭಿವೃದ್ಧಿಗೆ ಸೀಮಿತ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕೆಲವು ಸರ್ಕಾರಗಳು ಕೆಲವು ರಾಜಕಾರಣಿಗಳು ಹೊರಹೊಮ್ಮಿಸಿರ್ತಕ್ಕಂಥದ್ದು ತಪ್ಪು ಭಾಸವನ್ನು ಮಾಡಿರ್ತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ ಆಗುತ್ತದೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಚೆನೇ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾವು ಲೋಪದೋಷಗಳನ್ನು ಗುರುತಿಸೋದು ದೊಡ್ಡದಲ್ಲ, ಬೆರಳನ್ನು ಅವ್ರ ಕಡೆಗೆ ತೋರಿಸೋದು ದೊಡ್ಡ ವಿಷಯ ಆಗೋದಿಲ್ಲ. ಇದು ನಾವು ಭಾರತದ ಪ್ರಜೆಗಳಾಗಿ ನಾವು ಕೂಡ ಮಾಡಬೇಕಾದಂಥ ಕರ್ತವ್ಯ ಅಂತ ಹೇಳಿ ನಾವು ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನೆಲ್ಲ ಸಂಘ ಸಂಸ್ಥೆಗಳಿದ್ದಾರೆ, ಹಾಗೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನ್ನೋಂಥ ಹಿನ್ನೆಲೆಯಲ್ಲಿ ಅತಿ ಹಿಂದುಳಿದಿರೋ ಪ್ರದೇಶ ಆಗಿದೆ. ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಇವತ್ತು 24ನೇ ತಾರೀಕು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆ ಕೊಡೋದು ಏನು ಅಂತಂದರೆ, ನಾಳೆ ಮುಂದಿನ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಧ್ಯ ಕರ್ನಾಟಕದ ಹಿತಾಸಕ್ತಿಗೆ ನಮ್ಮ ಸುತ್ತಮುತ್ತಲಿನ 8 ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಮಧ್ಯ ಕರ್ನಾಟಕ ಒಂದು ಇಚ್ಛಾಶಕ್ತಿಯಾಗಿ ಹೊರಹೊಮ್ಮುವಂಥ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಜಯಂತಿಯನ್ನು ಯಾವ ರೀತಿಯಾಗಿ ನಾವು ಸಂವಿಧಾನಬದ್ಧವಾಗಿ ಒಂದು ಎಲ್ಲ ಬಡವರಿಗೂ ಮುಟ್ಟಾಗಿ ನನಗೆ ಅನ್ಯಾಯ ಆಗಲ್ಲ ಅನ್ನೋ ಅಂಥ ಭರವಸೆ ನನಗೆ ಇದೆ ಅನ್ನೋ ಭಾವನೆ ಬರಬೇಕು. ಬಾಬಾ ಸಾಹೇಬ್ ಜಯಂತಿ ಮುಗಿದ ಮೇಲೆ ನನಗೆ ನಮ್ಮ ಜಾತಿಗೆ ಇನ್ಮೇಲೆ ಅನ್ಯಾಯ ಆಗಲ್ಲ, ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಲ್ಲ, ನಮ್ಮ ಅಣ್ಣ ತಮ್ಮರಿಗೆ ಅನ್ಯಾಯ ಆಗಲ್ಲ, ನಮ್ಮ ಅಕ್ಕ ತಂಗಿಯರಿಗೆ ಅನ್ಯಾಯ ಆಗಲ್ಲ, ನಮ್ಮ ರೈತರಿಗೆ ಅನ್ಯಾಯ ಆಗಲ್ಲ, ನಮ್ಮ ದಲಿತರಿಗೆ ಅನ್ಯಾಯ ಆಗಲ್ಲ ಅನ್ನೋ ಅಂಥ ಒಂದು ಎಜುಕೇಟೆಡ್ ವೇಯಲ್ಲಿ ತಲುಪಿಸ್ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ 28ನೇ ತಾರೀಕು ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಅದಕ್ಕೋಸ್ಕರ ಯಾವ್ಯಾವ ಸಂಘ ಸಂಸ್ಥೆಯವರು ಇದ್ದಾರೆ ಅವರು ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನಾನು ಪ್ರಪ್ರಥಮ ಬಾರಿ ನಮ್ಮ ಮಠದಲ್ಲಿ ಈ ಸಭೆಯನ್ನು ಕರೀತಾ ಇರೋದ್ರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನು ಮಾಧ್ಯಮ ಮಿತ್ರರ ಮೂಲಕ ಈ ಕಾರ್ಯವನ್ನು ಪ್ರಾರಂಭ ಮಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ ಅಂತ ಹೇಳಿದೆ. ನನಗೆ ಎಲ್ಲಿಲ್ಲದ ಸಂತೋಷ ಇದೆ. ಹಾಗೆ ಈಗ